ನಮಸ್ತೆ ವೀಕ್ಷಕರೇ. ಜೈ ಬಜರಂಗಿ ಅಂದರೆ ಆಂಜನೇಯನ ಮಂತ್ರ ವೀಕ್ಷಕರೇ. ಆಂಜನೇಯನ ನಮಸ್ಕರಿಸ್ತಾ ಈ ಮಂತ್ರನ ತಿಳಿಸ್ಕೊಡ್ತೀನಿ ನೋಡ್ರಿ. ಏನಂದರೆ ಓಂ ಐಂ ಹ್ರೀಂ ಕ್ಲೀಂ ಸಾಂ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಾಯ ಶ್ರೀರಾಮದೂತಾಯ ಸ್ವಾಹ. ಮತ್ತೊಂದು ಸಾರಿ, ಓಂ ಐಂ ಹ್ರೀಂ ಕ್ಲೀಂ ಸಾಂ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಾಯ ಶ್ರೀರಾಮದೂತಾಯ ಸ್ವಾಹ. ಈ ಮಂತ್ರವನ್ನು ಆಂಜನೇಯನ ದೇವಸ್ಥಾನದಲ್ಲಿ ಭಾನುವಾರ ಮತ್ತು ಗುರುವಾರದ ದಿವಸ, ಅಂದರೆ ಭಾನುವಾರ ಮತ್ತು ಗುರುವಾರದ ದಿವಸ ಅಥವಾ ಭಾನುವಾರ ಮೊದಲುಗೊಂಡು ಅಥವಾ ಗುರುವಾರ ದಿವಸ ಮೊದಲುಗೊಂಡು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ವೀಕ್ಷಕರೇ. ಶುಚಿರ್ಭೂತನಾಗಿ ಪ್ರತಿದಿನ ಆಂಜನೇಯ ಪೂಜೆನ ಮಾಡುತ್ತಾ, ಆಂಜನೇಯ ದೇವಸ್ಥಾನದಲ್ಲಿ ಆಂಜನೇಯನ ಪೂಜೆನ ಮಾಡುತ್ತಾ 1108 ಸಾರಿ ಈ ಮಂತ್ರನ ಜಪ ಮಾಡಬೇಕು ವೀಕ್ಷಕರೇ. ಅಂದರೆ ಪ್ರತಿನಿತ್ಯ ಭಾನುವಾರದಿಂದ ಸ್ಟಾರ್ಟ್ ಮಾಡ್ಕೊಂಡು ಮೊದಲಾರಂಭಣೆ ಮಾಡಿಕೊಂಡು ಪ್ರತಿದಿನ 1108 ಸಾರಿ ಅಂತ ಈ ಮಂತ್ರವನ್ನು 41 ದಿವಸಗಳವರೆಗೆ ಜಪಿಸಿದರೆ ಸಿದ್ಧಿಯಾಗುತ್ತದೆ. 41 ದಿವಸ ಕಂಟಿನ್ಯೂ ಮಾಡ್ತಕ್ಕಂಥದ್ದು ವೀಕ್ಷಕರೇ. ಈ ಮಂತ್ರದಿಂದ 108 ಸಾರಿ ವಿಭೂತಿಯನ್ನು ಮಂತ್ರಿಸಿ ಭೂತ ಪ್ರೇತ ಪಿಶಾಚಾದಿ ಗ್ರಹಗಳು ಹಿಡಿದವರಿಗೆ ಹಚ್ಚಲು ತಕ್ಷಣವೇ ಬಿಟ್ಟು ಹೋಗುತ್ತವೆ. ಜ್ವರಾದಿ ಇದ್ದವರಿಗೆ ಜಲವನ್ನು ಮಂತ್ರಿಸಿ ಕುಡಿಸಲು ನಿವಾರಣೆಯಾಗುತ್ತದೆ ವೀಕ್ಷಕರೇ. ಅಂದರೆ ಈ ಮಂತ್ರನ ಶುಚಿರ್ಭೂತನಾಗಿ ಆಂಜನೇಯ ದೇವಸ್ಥಾನದಲ್ಲಿ ಭಾನುವಾರ ದಿವಸ ಸ್ಟಾರ್ಟ್ ಮಾಡ್ಕೊಂಡು ಪ್ರತಿದಿನ 1108 ಸಾರಿ 41 ದಿವಸ ಈ ಮಂತ್ರನ ಕಂಟಿನ್ಯೂ ಮಾಡ್ಕೊಂಡು ಸಿದ್ಧ ಮಾಡ್ಕೊಳ್ಳಿ ವೀಕ್ಷಕರೇ. ಆದರೆ ಈ ಮಂತ್ರನ ಸಿದ್ಧಿ ಮಾಡ್ತಕ್ಕಂಥ ಸಾಧಕರು ಬ್ರಹ್ಮಚರ್ಯ ವ್ರತನ ಪಾಲನೆ ಮಾಡಬೇಕಾಗುತ್ತೆ. ಮಂತ್ರ ಸಿದ್ಧಿ ಆಗುವವರೆಗೂ 41 ದಿವಸಗಳ ಕಾಲ ಬ್ರಹ್ಮಚರ್ಯ ವ್ರತವನ್ನು ತಪ್ಪದೇ ಮಾಡ್ಕೊಂಡು ಈ ಮಂತ್ರನ ಸಿದ್ಧಿ ಮಾಡೋದ್ರಿಂದ ಏನಾಗುತ್ತೆ ವೀಕ್ಷಕರೇ, ಪವರ್ಫುಲ್ಲಾಗಿ ಸಾಕ್ಷಾತ್ ಆಂಜನೇಯನ ಒಂದು ಎನರ್ಜಿ ನಿಮ್ಮ ದೇಹದಲ್ಲಿ ಮತ್ತು ಕಾಯ ವಾಚ ಮನಸ್ಸಿನಲ್ಲಿ ಸೇರ್ಪಡೆಯಾಗ್ತಕ್ಕಂಥದ್ದು. ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ಮಂತ್ರನ ಪ್ರತಿದಿನ ಧ್ಯಾನ ಮಾಡ್ಕೊಂಡು 41 ದಿವಸ ಸಿದ್ಧಿ ಮಾಡ್ಕೊಂಡ್ಮೇಲೆ ಈ ಗಾಳಿ ಸೋಂಕು, ಮೂರ್ದಾಟು ಎಫೆಕ್ಟು, ನಾನಾ ರೀತಿ ತೊಂದರೆಗೀಡಾಗಿರ್ತಕ್ಕಂಥದ್ದು, ದೆವ್ವ ಭೂತ ಪ್ರೇತ ಬಾಧೆ ಆಗ್ತಕ್ಕಂಥದ್ದು, ಪಿಶಾಚಿನಿ ಶಾಕಿನಿ ಢಾಕಿನಿ ಅಂತ ಕರಿತೀವಿ, ಸರ್ವವಿಧ ಗ್ರಹಗಳ ದೋಷನೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಆನಂತರ ಜಾತಕದಲ್ಲಿ ಬರ್ತಕ್ಕಂಥ ಗ್ರಹಗಳ ದೋಷನೂ ನಿವಾರಣೆ ಆಗುತ್ತೆ. ಗ್ರಹಗಳ ಪೀಡೆ ಇರ್ತಕ್ಕಂಥದ್ದು, ನಾನಾ ರೀತಿ ತೊಂದರೆ ಮಾಡ್ತಕ್ಕಂಥ ಭೂತ ಪ್ರೇತ ಪಿಶಾಚಾದಿಗಳು ಹಿಡಿದವರಿಗೂ ಕೂಡ ಒಂದು ವಿಭೂತಿಗೆ ಮಂತ್ರಿಸಿ ಆ ವಿಭೂತಿಯನ್ನು ಹಚ್ಚಗಳಿಕೆ ಕೊಟ್ಟರೆ ಅವರಿಗೆ ಎಂಥ ಭೂತ ಪ್ರೇತ ಬಾಧೆ ಇದ್ದರೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಆನಂತರ ಇದೇ ಮಂತ್ರನ ಒಂದು ತಂಬಿಗೆ ನೀರು ತಗೊಂಡು ತಂಬಿಗೆ ನೀರಿಗೆ ಮಂತ್ರಿಸಿ ಮೈ ಮೇಲೆ ಸುಮ್ಸಿಗಿದ್ರೂ ಕೂಡ ಬಿಟ್ಟು ಹೋಗ್ತಕ್ಕಂಥದ್ದು. ಕೆಲವೊಂದು ರೋಗಗಳು ಇರ್ತಕ್ಕಂಥದ್ದು, ಜ್ವರ, ನಾನಾ ರೀತಿ ರೋಗಗಳು, ಕಾಯಿಲೆ ಗುಣ ಆಗಿರೋದಿಲ್ಲ, ಹಾಸ್ಪಿಟ್ಲಲ್ಲಿ ತೋರಿಸಿರ್ತೀರ, ಕಡಿಮೆ ಆಗುತ್ತೆ ಮತ್ತು ಪದೇ ಪದೇ ಬರ್ತಕ್ಕಂಥದ್ದು. ಅಂದರೆ ಇದು ದೈಹಿಕವಾಗಿ ಬಿಟ್ಟು ಹೊರಗಿನ ಯಾವುದೇ ಒಂದು ವಾಮ ಮಾರ್ಗ ಅಂತ ಕರಿತೀವಿ, ತಂತ್ರ ಮಂತ್ರಗಳ ಕಟ್ಟಾಟದಿಂದ ಕೆಲವೊಂದು ಪ್ರಯೋಗಗಳನ್ನು ಮಾಡಿರ್ತಾರೆ. ಆ ರೀತಿ ಸಮಸ್ಯೆ ಆಗಿರ್ತಕ್ಕಂಥವ್ರಿಗೆ ಒಂದು ನೀರಿಗೆ ಮಂತ್ರಿಸಿ ಈ ಜಲವನ್ನು ಸಿಂಪಡಿಸಿದರೆ ಸಾಕು, ಆಂಜನೇಯನ ಪವರಿಂದ ಎಂಥ ದೋಷ ಇದ್ದರೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ವೀಕ್ಷಕರೇ. ವಿಡಿಯೋನ ನೋಡ್ಕೊಳ್ಳಿ. ತಂತ್ರ ಮಂತ್ರ ಪ್ರಯೋಗ ವಿಧಿ ವಿಧಾನ ಎಲ್ಲ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಪ್ರಯೋಗನ ಮಾಡ್ಕೊಂಡು ಯಶಸ್ಸನ್ನು ಕಾಣ್ರಿ, ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ವಿಡಿಯೋ ಮೂಲಕ ಎಲ್ಲದನ್ನೂ ಬಿಚ್ಚಿಟ್ಟಿದ್ದೀನಿ. ಈ ಪ್ರಯೋಗನ ಮಾಡ್ಕೊಂಡು ಯಶಸ್ವಿ ಕಾಣ್ರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಆಸಕ್ತಿ ಇರ್ತಕ್ಕಂಥ ಸಾಧಕರಿಗೆ ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಗುರುದತ್ತ.